ಹೆಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಯಾವುದನ್ನು ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ಅಪ್ಡೇಟ್ಸ್ ಬಗ್ಗೆ ಮಾತಾಡೋದಕ್ಕೂ ಮೊದಲು ನಾನು ಕನ್ನಡ ಮೂವೀಸ್ ಏನು ರಿಲೀಸ್ ಆಗಿದೆ, ಇದೇ ಫ್ರೈಡೇ ರಿಲೀಸ್ ಆಗಿರುವಂಥದ್ದು ಎಲ್ಲದೂ ಕೂಡ ಸಕ್ಸಸ್ ಕಂಡಿದೆ. 3 ಮೂವಿ ಕನ್ನಡ ಮೂವಿ ಒಟ್ಟಿಗೆ ರಿಲೀಸ್ ಆಗಿದೆ ಆ್ಯಂಡ್ ಎಲ್ಲದೂ ಕೂಡ ಸಕ್ಸಸ್ ಕಂಡಿದೆ. ಇದೊಂದು ಚಿಕ್ಕ ವಿಷಯ ಅಲ್ಲ, ಯಾಕೆಂದರೆ ಪ್ರತಿಯೊಂದು ಮೂವಿ ಕೂಡ ಅದ್ಭುತವಾಗಿರೋದ್ರಿಂದ ಹಾಗೇನೆ ಮಾರ್ಕೆಟಿಂಗ್ ಮಾಡಿದ್ದಾರೆ ಕೂಡ. ಪ್ರಮೋಷನ್ಸ್ ಯಾವ ರೀತಿ ಇತ್ತು ಅಂದರೆ ಎರಡೂ ಕೂಡ ಯುನೀಕ್ ಲೆವೆಲಲ್ಲಿ ಇತ್ತು. ಆದರೆ ಪ್ರಮೋಷನ್ ಮಾಡದೇನೆ ಒಂದು ಮೂವಿ ಎಲ್ಲರ ಮನಸ್ಸು ಗೆದ್ದಿರೋವಂಥದ್ದು ಕೇಸ್ ಆಫ್ ಕೊಂಡನ ಆಗಿರುವಂಥದ್ದು. ಬ್ಯಾಚುಲರ್ಸ್ ಪಾರ್ಟಿ ಆಗಲಿ, ಉಪಾಧ್ಯಕ್ಷ ಆಗಲಿ, ಒಂದು ಕಾಮಿಡಿ ಎಂಟರ್ಟೈನಿಂಗ್ ಆಗೋದಕ್ಕೆ ಯಾವುದೇ ಒಂದು ಅಂದರೆ ಎಲ್ಲ ಏನು ಇರಬೇಕು ಒಂದು ಕಾಮಿಡಿ ಎಂಟರ್ಟೈನಿಂಗ್ ಮೂವಿಲಿ ಅದಿದೆ, ಅದು ಕಂಪ್ಲೀಟ್ ಪ್ಯಾಕ್ಡ್ ಆಗಿದೆ. ಹಾಗೆಯೇ ಕೇಸ್ ಆಫ್ ಕೊಂಡನಲ್ಲಿ ಕೂಡ ನಿಮಗೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಏನು ಅಂದ್ಕೊಂಡಿದ್ರೆ ಅದು ಕೊಟ್ಟಿದೆ. ಅಂದರೆ ಪಾಸಿಟಿವ್ ರಿವ್ಯೂಸ್ನ ಕಲೆಕ್ಟ್ ಮಾಡ್ತಾ ಇದೆ. ಇಂಥ ಒಂದು ಮೂವಿಗೆ ಸಪೋರ್ಟ್ ಕೊಡಲೇಬೇಕಾಗಿದೆ. ಆ್ಯಂಡ್ ನಾನು ತುಂಬಾ ಖುಷಿಯಾಗಿರೋದೇನು ಅಂದರೆ 3 ಮೂವಿ ರಿಲೀಸ್ ಆಗಿದೆ, 3 ಮೂವಿ ಸಕ್ಸಸ್ ಕಂಡಿದೆ ಅಂತ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ನಿಮಗೆ ಪ್ರತಿಯೊಂದು ಮೂವಿದು ಸಪ್ರೇಟ್ ಒಪಿನಿಯನ್ಸ್ ಇರುತ್ತೆ, ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈಗ ಮೊದಲನೇ ಅಪ್ಡೇಟ್ ಬಂದು ಆರ್ ಚಂದ್ರು ಅವರು ಮೂವಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದರೆ ಪ್ಯಾನ್ ಇಂಡಿಯಾ ಮೂವೀಸ್ ಅಂತ ಆರ್ ಚಂದ್ರು ಸ್ಟುಡಿಯೋಸ್ ಅಂತಲೂ ಅನೌನ್ಸ್ ಮಾಡಿದ್ದಾರೆ. ಯಾಕೆಂದರೆ ಇದೊಂದು ಕಬ್ಜಾ ಸಕ್ಸಸ್ ಆಗಿರುವಂಥದ್ದು. ಅವ್ರ ಕಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನೊಂದು ಹೇಳ್ತೀನಿ, ಕಬ್ಜಾ ಇಸ್ ಅ ವರ್ಸ್ಟ್ ಮೂವಿ. ಅಂದರೆ ಅಂದ್ಕೊಂಡಷ್ಟು ವರ್ಸ್ಟ್ ಏನಲ್ಲ, ಆದರೂ ಕೂಡ ವರ್ಸ್ಟ್ ಮೂವಿ. ಆದರೆ ಸಿನಿಮ್ಯಾಟೋಗ್ರಫಿ ವೈಸ್ ಆಗಲಿ ಅವ್ರು ಗೆದ್ದಿದ್ದಾರೆ. ಸತ್ಯವಾಗಿ ಹೇಳ್ತೀನಿ, ಆ್ಯಸ್ ಎ ಡೈರೆಕ್ಟ್ರಾಗಿ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ಕಲೆಕ್ಷನಲ್ಲಿ ಕೂಡ, ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ಕೂಡ ಅವ್ರು ಗೆದ್ದಿದ್ದಾರೆ. ಯಾಕೆಂದರೆ ಅವ್ರು ಅಂದ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ಕಲೆಕ್ಷನ್ ಮಾಡಿದ್ದಾರೆ. ಸೊ ಇದು ಪ್ಯಾನ್ ಇಂಡಿಯಾ ರೀಚ್ ಆಗೋದಕ್ಕೆ ತುಂಬಾ ಈಸಿಯಾಗಿದೆ. ಯಾಕೆಂದರೆ ಅವ್ರು ಆ್ಯಸ್ ಎ ಸಿನಿಮಾ ಕನ್ವಿನ್ಸ್ ಮಾಡಿದ್ದಾರೆ, ಸ್ಟೋರಿ ಲೈನಲ್ಲ. ಹಾಗೆಯೇ ಕಟ್ಟಿಂಗ್ಸ್ ಅಲ್ಲ, ಎಡಿಟಿಂಗ್ಸ್ ಅಲ್ಲ. ಅಂದರೆ ಏನು ನಾವು ಸ್ಕ್ರೀನ್ ಪ್ಲೇ ಅಂತ ಏನು ಹೇಳ್ತೀವಿ, ಕಟ್ ಮಾಡಿ ಹಾಕ್ತಾರಲ್ಲ, ಸ್ಕ್ರೀನ್ ಪ್ಲೇ ಅಂತ ಆ್ಯಕ್ಚುಲಿ ಅದಕ್ಕೆಲ್ಲ ಹೇಳೋದು. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಈಗ ನಿಮಗೆ ಅರ್ಥ ಆಗೋದು ರೀತಿ ಹೇಳ್ತಾ ಇದ್ದೀನಿ. ಅದನ್ನು ಕಟ್ ಮಾಡೋ ರೀತಿಯೂ ಕೂಡ, BGM ಅಲ್ಲಿ ಹೈ ಇಡೋದು ಕೂಡ, ಎಲ್ಲಿ ಜಾಸ್ತಿ ಇಡಬೇಕು ಎಲ್ಲಿ ಕಮ್ಮಿ ಇಡಬೇಕು ಅಂತಲೂ ಕೂಡ ಗೊತ್ತಾಗಿಲ್ಲ. ಇದೆಲ್ಲ ಮಿಸ್ಟೇಕ್ಸ್ ಕಬ್ಜಾದಲ್ಲಿ ಆಗಿರುವಂಥದ್ದು. ಆದರೆ ನಾನು ಹೇಳ್ತೀನಲ್ಲ, ಇವರಿಗೆ ಒಂದು ಚಾನ್ಸ್ ಕೊಡಬೇಕು, ಇವರು ಡಿಸರ್ವ್ ಮಾಡ್ತಾರೆ ಇನ್ನೊಂದು ಚಾನ್ಸಿಗೆ. ತುಂಬಾ ಅದ್ಭುತವಾಗಿ ನೆಕ್ಸ್ಟ್ ಮೂವೀಸ್ ಎಲ್ಲ ಬರೋಕ್ಕೆ ಹೊಟ್ಟಿದೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು. ಇವರು ಎಲ್ಲ ಮೂವಿನೂ ಕೂಡ ಡೈರೆಕ್ಷನ್ ಏನು ಮಾಡ್ತಾ ಇಲ್ಲ, ಕೆಲವೊಂದು ಮೂವಿಗೆ ಪ್ರೊಡಕ್ಷನ್ ಕೂಡ. ಇದೊಂದು ಪ್ರೊಡಕ್ಷನ್ ಹೌಸ್ ಆಗಿರುವಂಥದ್ದು. ಆರ್ ಸಿ ಸ್ಟುಡಿಯೋಸ್ ಅಂತ ಏನಿದೆ, ಆರ್ ಚಂದ್ರು ಸ್ಟುಡಿಯೋಸ್, ಇದು ಒಂದು ಪ್ರೊಡಕ್ಷನ್ ಹೌಸ್ ಆಗಿರುವಂಥದ್ದು. ಹಾಗೆಯೇ ಮೊದಲನೇದಾಗಿ ಫಾದರ್ ಮೂವಿ ಬಗ್ಗೆ ಹೇಳೋದಾದರೆ ಲೀಡಿಂಗ್ ರೋಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಡಾರ್ಲಿಂಗ್ ಕೃಷ್ಣ ಆಗಿದೆ ಅಂತ ಸ್ಟ್ರಾಂಗ್ ಬಸ್ ಇರುವಂಥದ್ದು. ಅದೇ ರೀತಿ ಒಂದು ಸ್ಟ್ರಾಂಗ್ ಬಸ್ ಇರುವಂಥದ್ದು POKಲಿ ಸುದೀಪ್ ಅವರು ಕಾಣಿಸ್ಕೊತಾ ಇದ್ದಾರೆ ಅಂತ ನಾನು ಒಂದು ಹೇಳ್ಬಿಡ್ತೀನಿ. ಯಾವಾಗ ಕಬ್ಜಾ ಆಯಿತು ಅವಾಗಲೇ ಸುದೀಪ್ ಅವ್ರನ್ನ ನೆಕ್ಸ್ಟ್ ಮೂವಿಗೆ ಕಾಸ್ಟ್ ಮಾಡಬೇಕು ಅಂತ. ಯಾಕೆಂದರೆ ಅವರು ಒಂದು ಬೇಜಾರನ್ನ ವ್ಯಕ್ತಪಡಿಸಿದರು. ಆದರೆ ಕಬ್ಜಾದಲ್ಲಿದ್ದೀನಿ ಅಂತಲ್ಲ, ಎಲ್ಲರೂ ಅವ್ರವ್ರ ಸೈಡ್ ರೋಲಿಗೆ ಅಂತಂದಿನಿ. ಅಂದರೆ ಅದೊಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ, ಬಟ್ ಅವ್ರು ಆ ಥರ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ನನ್ನ ಹೆಲ್ಪ್ ಕೇಳ್ತಾರೆ, ಹೋಗ್ದೇನೆ ಇರೋಕ್ಕಾಗಲ್ಲ, ಆದರೆ ಹೋಗಿ ಎಲ್ಲಾದರೂ ನನ್ನ ಇಮೇಜ್ನ ಡೌನ್ ಮಾಡ್ತಾ ಇದ್ದೀನೋ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅಂತ ಅಂದಾಗಲೇ ನನಗೆ ಗೊತ್ತಿರೋಂಗೆ ಚಂದ್ರು ಅವರು ಅವರಿಗೊಂದು ಮೂವಿನ ಡಿಸೈಡ್ ಮಾಡಿದರು. ಆ್ಯಂಡ್ ನಾನು ನಿಜ ಹೇಳ್ತಿದ್ದೀನಿ, POK ಒಂದು ಮ್ಯಾಸಿವ್ ಸಕ್ಸಸ್ ಆಗಿಕೊಟ್ಟಿದೆ. ಯಾವ ರೀತಿ ಕನ್ವೆ ಮಾಡ್ತಾರೆ ಅನ್ನೋದರಲ್ಲಿ ಇರುವಂಥದ್ದು ಎಲ್ಲರೂ ಕೂಡ ತುಂಬಾ ಓಕೆ ಆಗಿದ್ದಾರೆ POK ಮೂವಿ ಮಾಡೋದ್ರೆ. ಹಾಗೆಯೇ ಈಗ ಡಾಗ್ ಮೂವಿಲಿ ಕಾಸ್ಟಿಂಗ್ ಆಗಿದೆ. ಎಕ್ಸಾಕ್ಟ್ಲಿ ಯಾರಾಗಿದ್ದಾರೆ ಅಂತ ಅಂದರೆ ತಲೆಯಲ್ಲಿ ಒಂದು ಕ್ಯಾರೆಕ್ಟರ್ನ ತಲೆಯಲ್ಲಿ ಹಿಡ್ಕೊಂಡೆ ಈ ಒಂದು ಸ್ಟೋರಿನ ಬರೆದಿರುವಂಥದ್ದು ಡಾಗ್ ಮೂವಿ ಬಗ್ಗೆ ಹೇಳೋದಾದರೆ. ಆದರೆ ಯಾರು ಅಂತ ಇನ್ನೂ ನಮಗೆ ಆಚೆ ಹಾಕಿಲ್ಲ. ಹಾಗೆಯೇ ನಮಗೆ ಶ್ರೀರಾಮ ಬಾಣ ಏನಿದೆ, ಇದ್ರದ್ದು ಕಾಸ್ಟಿಂಗ್ ಏನು ಡಿಸೈಡ್ ಆಗಿಲ್ಲ, ಯಾವುದೇ ಕಾರಣಕ್ಕೂ ಆಗಿಲ್ಲ. ರಾಮನ ಪಾತ್ರದಲ್ಲಾಗಲಿ ಅಂದರೆ ಇದು ಕಾಸ್ಟಿಂಗ್ ತುಂಬಾ ವೈಡಾಗಿ ಬರುತ್ತೆ. ಹಾಗಾಗಿ ಇದ್ರ ಕಾಸ್ಟಿಂಗ್ ಇನ್ನೂ ಡಿಸೈಡ್ ಆಗಿಲ್ಲ. ಆದರೆ ಕಬ್ಜಾ 2 ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಏನು ನಡೆಯೋಕೆ ಹೊಟ್ಟಿದೆ ಅಂತ. ಕಬ್ಜಾ 1ಅಲ್ಲಾಗಿರೋ ಮಿಸ್ಟೇಕ್ ಕಬ್ಜಾ 2 ಆಗಲ್ಲ ಅಂತ ಆರ್ ಚಂದ್ರು ಅವರೇನೆ ಹೇಳಿದ್ದಾರೆ. ಹಾಗಾಗಿ ನನಗೊಂದು ನಂಬಿಕೆ ಇದೆ ಅವರ ಆರ್ಟಿಕಲ್ ಪ್ರಕಾರ ಇರುವಂಥದ್ದು ಹಾಗೇನೆ. ಸೊ ಕಬ್ಜಾ 2ಇಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಮೇನ್ಲಿ ಶಿವಣ್ಣ ಅವರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಪ್ಯಾನ್ ಇಂಡಿಯಾ ಲೆವೆಲಿಗಿದೆ. ಸೊ ಸ್ಪ್ರೆಡ್ ಆಗಿದೆ. ಯಾವಾಗ ಜೈಲರ್ ರಿಲೀಸ್ ಆಯಿತು ಆವಾಗಲಿಂದ ಈ ಥರದ್ದು ನಡೀತಾ ಇದೆ ಗುರು. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಶಿವಣ್ಣ ಇಸ್ ಬ್ಯಾಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ D57 ಡೆವಿಲ್ ಬಗ್ಗೆ ಮಾತಾಡೋದಾದರೆ ಸ್ಟ್ರಾಂಗ್ ವಿಷಯ ಏನಂದರೆ, ಅಂದರೆ ಸ್ಟ್ರಾಂಗ್ ವಿಷಯ ಅಂತೀನಿ, ಸ್ಟ್ರಾಂಗ್ ಬಸ್ ಇದ್ದಿದ್ದೇನು ಅಂದರೆ ಮಾರ್ಚಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಆದರೆ ನಮ್ಮ ಕಮೆಂಟರ್ ಪ್ರಕಾರ, ವಾತ್ಸವ್ ಅವ್ರ ಪ್ರಕಾರ, ಅನಿರುದ್ಧ್ ವಾತ್ಸವ್ ಪ್ರಕಾರ ಅವರು ಕಮೆಂಟ್ ಮಾಡಿ ತಿಳಿಸ್ತಾರೆ, ಅವರು ಈ ಮೂವಿಗೆ ಒಂದು ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅಂದರೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ಇವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನೊಂದು ನ್ಯೂಸ್ನ ಹೇಳಿದ್ದೆ, ಇದೊಂದು ಡೈರೆಕ್ಟರ್ ಏನೇ ಹೇಳಲಿ ಇದೊಂದು ಕ್ಲಾಸ್ ವಿತ್ ಮಾಸ್ ಮೂವಿ ಆಗಿರುವಂಥದ್ದು ಅಂತ ನಾನು ನಿಮಗೆ ಕನ್ವಿನ್ಸ್ ಮಾಡಿದ್ದೆ. ಅದು ಯಾವ ರೀತಿ ಅಂತ ಅಂದರೆ ಡೈರೆಕ್ಟರ್ ಮಾಸ್ ಮೂವಿ ಕಂಪ್ಲೀಟ್ ಮಾಸಾಗಿ ಬರ್ತಿರೋಂಥ ಮೂವಿ ಆದರೂ ಕೂಡ ಇದೇ ರೀತಿ. ಯಾಕೆಂದರೆ ತಾರಕ್ ನೋಡಿ ನಾನು ಹೇಳ್ತಿರೋವಂಥದ್ದು. ಹಾಗೆಯೇ ದ ಡೆವಿಲ್ ದ ಹೀರೋ ಅನ್ನೋದ್ರಲ್ಲಿ ಟೈಟಲಲ್ಲೇ ಗೊತ್ತಾಗುತ್ತೆ ಇದೊಂದು ಕ್ಲಾಸ್ ಅಂತ.
ಅದು ಕ್ಲಾಸಲ್ಲಿ ಮಾಸ್ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಅವ್ರು ಹೇಳೋದಕ್ಕೆ ಸ್ವಲ್ಪ ತಪ್ಪಾಗಿರ್ಬೋದು, ನನ್ನ ಅನಿಸಿಕೆ ಆಗಿರುವಂಥದ್ದು. ಆದರೆ ತಾರಕಲ್ಲಿ ಅದೊಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿತ್ತು. ಆದರೆ ಇದು ಹಂಗಲ್ಲ. ಡೆವಿಲ್ ಅಂದದಕ್ಕೊಂದು ಅರ್ಥನೇ ಇದೆ. ಅಂದರೆ ಆ ಒಂದು ಮೂವಿ ಕನ್ವಿನ್ಸಿಂಗ್ ವೇನೇ ಬೇರೆ ಇರುತ್ತೆ. ಅದು ನೀವು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ಕನ್ನಡದ ಮೂವಿಲಿ ಜಾಗ್ವಾರ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದೆ. ಯಾಕೆ ಅಂದರೆ ಅದು ಆ ಥರ ಇತ್ತು. ಹಿ ಈಸ್ ಆ್ಯಕ್ಚುಯಲ್ ಡೆವಿಲ್ ರೀತಿ ಕಾಣುವಂಥ ಸಾಧ್ಯತೆಗಳಿದೆ. ನಿಮಗೆ ಒಂದು ಬೀಸ್ಟ್ ಆಚೆ ಹಾಕುವಂಥ ಸಾಧ್ಯತೆಗಳಿದೆ. ಹಾಗೆಯೇ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್. ಎಲ್ಲರೂ, ನಾನೀಗ ನನ್ನ ಫ್ರೆಂಡ್ ಹತ್ರ ಕೂಡ ಅದನ್ನೇ ಮಾತಾಡಿದ್ದು. ಡಿ-ಬಾಸ್ ಅವರಿಗೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಅಲ್ಲ, ಅವರು ಬೀಸ್ಟಾಗಿ ಅವರೊಂದು ಒಂಥರ ಒಂದು ಬೀಸ್ಟಾಗಿ ತೋರಿಸ್ಬೇಕು. ಅದು ಮೂವಿ ಡೆವಿಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇದಿಷ್ಟು ಡಿ-ಬಾಸ್ ಅವ್ರ ಮೂವಿ ಆಗಲಿ, RC ಸ್ಟುಡಿಯೋಸ್ ಬಗ್ಗೆ ಆಗಲಿ ಇದಿಷ್ಟ ಆಯಿತು. ನಿಮಗೆ ಟಾಕ್ಸಿಕ್ ಮೂವಿ ಬಗ್ಗೆ ಇರೋವಂಥ ಅನಿಸಿಕೆಗಳು ನನಗೆ ಗೊತ್ತಾಗಬೇಕು. ಯಾಕೆ ಕೇಳ್ತಿದ್ದೀನಿ ಅಂದರೆ, ನೋಡಿ, ಗೀತು ಮೋಹನ್ ದಾಸ್ ಅವರ ಸ್ಟೋರಿ ಲೈನ್ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ನನಗೆ. ಆದರೆ ಗೀತು ಮೋಹನ್ ದಾಸ್ ಅವರ ಸ್ಟೋರಿ ಲೈನ್ ತುಂಬಾ ಅದ್ಭುತವಾಗಿರುತ್ತೆ. ಇಲ್ಲಿ ಸ್ಕ್ರೀನ್ ಪ್ಲೇ ಆ್ಯಡ್ ಆಗುವಂಥದ್ದು ಯಶ್ ಅವ್ರದ್ದು. ಯಾಕೆಂದರೆ ಅವ್ರು ಆಡಿದ್ದೇ ಆಟ ಆಗಿರುತ್ತೆ. ಡೈರೆಕ್ಟರ್ ಯಾರೇ ಆಗಿದ್ರು ಕೂಡ. ಈವನ್ KGF ಚಾಪ್ಟರ್ 2 ಕೂಡ ಇದೇ ನಡೆದಿರೋವಂಥದ್ದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಒಳ್ಳೆ ಡೈರೆಕ್ಟರ್, ಒಳ್ಳೆ ಸ್ಟೋರಿ ಲೈನ್ ಇದೆ, ಅದ್ರ ಜೊತೆಗೆ ಒಳ್ಳೆ ಸ್ಕ್ರೀನ್ ಪ್ಲೇ, ಅದ್ರ ಜೊತೆಗೆ ಏನೇನು ಆ್ಯಡ್ ಮಾಡಬೇಕು ಅನ್ನೋದು ತಲೆಯಲ್ಲಿ, ಯಶ್ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಇದೆಲ್ಲ ಆ್ಯಡ್ ಆದಾಗ ಯಾವ ರೀತಿ ಬರುತ್ತೆ. ನಾನು ನಿಮಗೆ ಲಾಸ್ಟ್ ನ್ಯೂಸಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ಅಂದರೆ, ಒಂದು ಕಾರ್ ರೇಸಿಂಗ್ ಚಾಂಪಿಯನ್ ಆಗಿರ್ತಾರೆ ಇವರು, ಹೇಗೆ ಡ್ರಗ್ ಮಾಫಿಯಾಗೆ ಎಂಟರ್ ಆಗ್ತಾರೆ ಆ್ಯಂಡ್ ಅಲ್ಲಿನ ಒಂದು ಏನಂತಾರೆ ಈ ಟಾಕ್ಸಿಕೆಂಟ್ ಸಿಟಿನ ಹೇಗೆ ಇಂಟಾಕ್ಸಿಕೆಂಟ್ ಮಾಡೋಕೆ ಹೊರಟಿದ್ದಾರೆ. ಆ್ಯಂಡ್ ಇದು ಈ ಟೈಮ್ ಲೈನಿಂದಲ್ಲ, ನೀವು ಅದೆಲ್ಲ ನೋಡಿದ್ರೆ ಗನ್ನೆಲ್ಲ ಹೇಗಿದೆ ಅಂತ ಯಾವ ಟೈಮ್ ಲೈನಿಂದ ಗೊತ್ತಾಗುತ್ತೆ. ನಮಗೆ ಶೆರ್ಲಾಕ್ ಅವ್ರ ಥರ ಕಾಣಿಸ್ತಾ ಇರ್ತಾರೆ. ಆಮೇಲೆ ನಮಗೆ ಹೆಂಗಂದರೆ, ಈ ಮೂವಿಯಲ್ಲಿ ನಾವೇನು ಲುಕ್ಕನ್ನು ನೋಡಿ ಡಿಸೈಡ್ ಮಾಡಿದ್ದೀವಿ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಿಷ್ಟು ನನಗೆ ಅನಿಸಿದ್ದು, ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.